ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಲ್ಲಿ ಕೂತ್ಕೊಂಡು ಮಹಿಳೆಯರು ಯಾವ ರೀತಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು, ಯಾವ್ಯಾವೆಲ್ಲ ಬಿಸ್ನೆಸ್ನಲ್ಲಿ ಅರ್ನ್ ಮಾಡ್ಬೋದು, ಅಂದರೆ ಅವ್ರಿಗೆ ಸಿಕ್ಕಿರೋ ಫ್ರೀ ಟೈಮಲ್ಲಿ ಅಂದ್ಬಿಟ್ಟು ಹೇಳೋಣ ಅಂದ್ಕೊಂಡಿದ್ದೀನಿ. ಮ್ಯಾಕ್ಸಿಮಮ್ ಅಂದರೆ ನನಗೇನು ಗೊತ್ತು ನಾನು ಅದನ್ನು ಹೇಳ್ತೀನಿ. ಬಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂದರೆ ಕಲಿಯೋದಕ್ಕೆ ಕೂಡ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮತ್ತು ನೀವು ಮಾಡೋದಕ್ಕೆ. ಸೊ ನಾನು ಯಾವ್ಯಾವೆಲ್ಲ ಬಿಸ್ನೆಸ್ ಸ್ಮಾಲ್ ಬಿಸ್ನೆಸ್ ಅಂದರೆ ಮನೇಲಿ ಕೂತ್ಕೊಂಡು ಫ್ರೀ ಟೈಮಲ್ಲಿ ನೀವು ಅರ್ನ್ ಮಾಡ್ಬೋದು, ಸ್ವಲ್ಪ ಅಷ್ಟೋ ಇಷ್ಟೋ ಅರ್ನ್ ಮಾಡ್ಬೋದು, ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರ್ಬೋದು ಅಂದ್ಬಿಟ್ಟು ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾವ್ಯಾವ ಅಂತ ಹೇಳಿದ್ರೆ, ಮೊದಲಿಗೆ ಟೈಲರಿಂಗ್ ಅಂತ ಬಂದಾಗ ನೀವು ಟೈಲರಿಂಗ್ನ ಬೇಸಿಕ್ಕಾಗಿ ನೀವು ಎಲ್ಲ ಕಡೆ ಕಲಿಬೋದು. ಅಂತಂದರೆ ನಿಮ್ಮ ಹತ್ರ ಇರೋ ಶಾಪ್ಸಲ್ಲಿ ಅಂದರೆ ನಿಮಗೆ ಫುಲ್ಲು ಬೋಟಿಕ್ ಮ್ಯಾನೇಜ್ಮೆಂಟೇ ಕಲಿಬೇಕು ಅಂತಂದರೆ ತುಂಬ ಡೇಸ್ ಹಿಡಿಯುತ್ತೆ ಮತ್ತು ಟೈಮ್ ಕೂಡ ಹಿಡಿಯುತ್ತೆ, ಕಾಸ್ಟ್ ಕೂಡ ಆಗುತ್ತೆ. ಅದೇ ನೀವು ಬೇಸಿಕ್ಕಾಗಿ ಟೈಲರಿಂಗ್ ಸ್ವಲ್ಪ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗು, ಇಲ್ಲಾಂದರೆ ಉಕ್ಸು ದಾರ ಹಾಕೋದು, ಫಾಲ್ ಜಿಗ್ಜ್ಯಾಗ್ ಹಾಕೋದು, ಕುಚ್ಚು ಹಾಕೋದು, ಈ ರೀತಿ ಇದು ಕೂಡ ಎಲ್ಲ ಸೇರುತ್ತೆ. ಸೊ ನೀವು ಇದನ್ನು ಕಲಿತ್ರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಅಷ್ಟೋ ಇಷ್ಟೋ ಅರ್ನ್ ಮಾಡ್ಬೋದು ಅಂದ್ಬಿಟ್ಟು ಇದು ಒಂದು ಬಿಸ್ನೆಸ್ ಐಡಿಯಾ ಆಗಿರುತ್ತೆ ಟೈಲರಿಂಗು. ನೆಕ್ಸ್ಟ್ ಬಂದು ನೀವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಿದ್ರೆ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಡ್ರೆಸ್ ಮೆಟೀರಿಯಲ್ಸು ಡ್ರೆಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಕ್ಲಾತಿಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಆ್ಯಕ್ಸಸರೀಸು ಏನಾದರೂ ಆಗಲಿ, ನಿಮಗೆ ಏನು ಟ್ಯಾಲೆಂಟ್ ಇರುತ್ತೆ ಅದನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಯೂಟ್ಯೂಬ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಯಾಪ್ ಇವೆಲ್ಲ ತುಂಬಾ ಈಗ ರನ್ನಿಂಗಲ್ಲಿದೆ. ಸೊ ನೀವು ಅಲ್ಲಿ ಕೂಡ ಅಂದರೆ ನಿಮ್ಮ ಒಂದು ಟ್ಯಾಲೆಂಟ್ನ ಎಕ್ಸ್ಪ್ರೆಸ್ ಮಾಡ್ಬೋದು. ಅದರಲ್ಲಿ ನಿಮಗೆ ಏನು ಗೊತ್ತು ಅದನ್ನು ಸೇಲ್ ಮಾಡೋದು ಮೂಲಕ ಆಗಿರ್ಬೋದು, ಇಲ್ಲ ಆ ಥರ ಕೂಡ ಅರ್ನ್ ಮಾಡ್ಬೋದು. ಸ್ವಲ್ಪ ಅರ್ನಿಂಗ್ಸ್ ಅಂತ ಸೇವಿಂಗ್ಸ್ ಅಂತ ಮಾಡ್ಕೋಬೋದು ನೀವು. ನೀವು ಸ್ವಲ್ಪ ಓದಿದ್ದೀರಾ, ಸ್ವಲ್ಪ ಎಜುಕೇಷನ್ ಇದೆ ನಿಮಗೆ ಅಂತಂದರೆ ಟ್ಯೂಷನ್ಸ್ ಮಾಡ್ಬೋದು. ಒಂದಂದರೆ ಮಕ್ಕಳನ್ನ ಇಟ್ಕೊಂಡು ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಇದು ಇಂಡಿಕೇಟ್ ಆಗುತ್ತೆ ಅಂತಲ್ಲ, ಅವರವರ ಅನುಕೂಲ ಅಂತಂದರೆ ಅವ್ರಿಗೆ ಯಾವುದು ಸೂಟೇಬಲ್ ಅನಿಸುತ್ತೆ, ಅವರ ಒಂದು ಬ್ಯಾಕ್ ಸಪೋರ್ಟ್ ಆಗಿರ್ಬೋದು, ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಅವ್ರಿಗೆ ಯಾವುದು ಒಂದು ಸೂಟೇಬಲ್ ಆಗುತ್ತೆ ಅವ್ರು ಅದನ್ನು ಅಡಾಪ್ಟ್ ಮಾಡ್ಕೋಬೋದು. ಅಂದರೆ ಎಲ್ಲ ಒಂದು ಬಿಸ್ನೆಸ್ಸು ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಐಡಿಯಾಸ್ ಇರುತ್ತೆ. ಸೊ ನಾನು ಜಸ್ಟ್ ನನಗೆ ಏನು ಗೊತ್ತಿದೆ ನಾನು ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಬಿಸ್ನೆಸ್ ಮಾಡ್ಬೋದು ಅಂತಂದರೆ ನೀವು ಸ್ವಲ್ಪ ಎಜುಕೇಷನ್ ಮಾಡಿದ್ದೀರಾ ಅಂತಂದರೆ ಸ್ಕೂಲ್ ಮಕ್ಳಿಗಾಗಿರ್ಬೋದು, ನಿಮಗೆ ಇನ್ನೂ ತುಂಬ ಎಜುಕೇಷನ್ ಇದೆ, ಲೆಕ್ಚರಿಂಗ್ ಪೋಸ್ಟ್ಗೆ ಹೋಗಲ್ಲ ಅನ್ನೋದಾದರೆ ಕಾಲೇಜ್ ಮಕ್ಕಳಿಗೆ ಕೂಡ ಹೇಳ್ಕೊಡ್ಬೋದು. ಬಟ್ ಟ್ಯೂಷನ್ ಮಾಡೋದ್ರಲ್ಲಿ ತುಂಬಾ ಏನಂತಾರೆ ಸ್ವಲ್ಪ ಇದಿರಬೇಕು. ಬಿಕಾಸ್ ನೆಕ್ಸ್ಟ್ ಫ್ಯೂಚರ್ ಕೂಡ ಮಕ್ಕಳು ಟ್ರೈನ್ ಆಗಬೇಕಲ್ವ. ಸೊ ನೀವು ಟ್ಯೂಷನ್ ತೊಗೊತೀನಿ ಅನ್ನೋದಾದರೆ ಫಸ್ಟು ನಿಮಗೆ ಕೇಪೇಬಲ್ಲ ನೀವು ಅನ್ನೋದನ್ನು ನೋಡಬೇಕಾಗುತ್ತೆ. ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗು. ಮತ್ತು ಅದನ್ನು ಬಿಟ್ಟು ಇದು ಥರ್ಡ್ ಪಾಯಿಂಟು. ಫೋರ್ತ್ ಬಂದು ನೀವು ಏನರಲ್ಲಾದರೂ ನಿಮಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದು ನೀವು. ಮೇಯ್ನು ಅಂದರೆ ನಿಮ್ಮ ಪ್ಯಾಷನ್ಗಾಗಿರ್ಬೋದು, ಇಲ್ಲ ಅರ್ನಿಂಗ್ಸ್ಗಾಗಿರ್ಬೋದು, ಎರಡಕ್ಕೂ ಯೂಟ್ಯೂಬ್ ಅನ್ನೋದು ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು, ಅಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಬಂದು ಪ್ಯಾಷನ್. ಅಂದರೆ ನನಗೆ ಒಂದು ತುಂಬ ಆಸೆ ಇತ್ತು ಯೂಟ್ಯೂಬ್ ಮಾಡಬೇಕು ಅಂತ. ಅರ್ನಿಂಗ್ಸು ಸೆಕೆಂಡರಿ. ನಾನು ಅರ್ನಿಂಗ್ಸ್ ಬೇಡ ಅಂತ ಹೇಳಲ್ಲ. ಪ್ರತಿಯೊಬ್ಬರು ಏನಾದರೂ ಮಾಡಬೇಕಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ನಾನು ಮೇಯ್ನ್ ಇಂಟೆನ್ಷನ್ ಮಾಡಿದ್ದು ಯೂಟ್ಯೂಬ್ ಅಂತ ಹೇಳಿದ್ರೆ ಬಂದು ನನ್ನ ಒಂದು ಪ್ಯಾಷನ್ ಆಗಿರುತ್ತೆ ಮತ್ತು ನನ್ನ ಒಂದು ಡ್ರೀಮ್ ಆಗಿರುತ್ತೆ. ಸೊ ನಾನು ಒಂದು ಮೆಮೊರೀಸ್ನ ಬಿಲ್ಡ್ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಬಟ್ ಇದರಲ್ಲಿ ನಿಮಗೆ ಬಿಸ್ನೆಸ್ ಥರ ಕೂಡ, ಅಂದರೆ ನೀವು ಏನು ನಿಮಗೆ ಟ್ಯಾಲೆಂಟ್ ಇರುತ್ತೆ, ಕ್ರಾಫ್ಟಿಂಗ್ ಆಗಿರ್ಬೋದು, ಇಲ್ಲ ಕುಕ್ಕಿಂಗ್ ಆಗಿರ್ಬೋದು, ಇಲ್ಲ ನಿಮಗೆ ಏನೋ ಒಂದ್ರ ಮೇಲೆ ತುಂಬ ಗೊತ್ತು ಅದ್ರ ಬಗ್ಗೆ, ಅಂದರೆ ಆ ವಿಷಯನ ಇಟ್ಕೊಂಡು ವ್ಲಾಗ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ಡೈಲಿ ವ್ಲಾಗ್ಸ್ ಮಾಡ್ಬೋದು. ಏನೋ ಒಂದು ಮಾಡಿ ಕೂಡ ನೀವು ಸಿಂಗಿಂಗ್ ಆಗಿರ್ಬೋದು, ಡ್ಯಾನ್ಸಿಂಗ್ ಆಗಿರ್ಬೋದು, ಅದು ಕೂಡ ಒಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ತೀನಿ. ಇಲ್ಲ ನೀವು ಒಂದು ಸಿಟಿಯಲ್ಲಿದ್ದೀರಾ, ಇಲ್ಲ ಸ್ವಲ್ಪ ಇದಾಗಿರೋವಂಥ ಒಂದು ಜಾಗದಲ್ಲಿ, ಅಂದರೆ
ಲೈಕ್ ಆನ್ಲೈನ್ ಎಲ್ಲ ಬರುತ್ತೆ ಅಲ್ವಾ, ಆ ಥರ ಒಂದು ಜಾಗದಲ್ಲಿ ಇದ್ದೀರಾ, ಟೌನ್ ಅವರು ಸ್ವಲ್ಪ ಇದರಲ್ಲಿ ಅಂತಂದರೆ ನೀವು ಕುಕ್ಕಿಂಗ್ ಕೂಡ ಅಷ್ಟೇ ಆರ್ಡರ್ಸ್ನ ತೊಗೊಂಡು ಇವಾಗ ಅದಕ್ಕೆ ಕೂಡ ಬೆಸ್ಟ್ ಆ್ಯಪ್ಸ್ ಅಂತ ಇದೆ. ಅಂದರೆ ಮನೆಯಲ್ಲೇ ನೀವು ಏನು ಅಡುಗೆ ಮಾಡ್ತೀರಾ ಅದನ್ನು ಅದರಲ್ಲಿ ಪೋಸ್ಟ್ ಮಾಡಿದ್ರೆ ಅದಕ್ಕೆ ಕೂಡ, ಅಂದರೆ ತುಂಬ ಜನ ಬ್ಯಾಚುಲರ್ಸ್ ಇರ್ತಾರೆ, ಇಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಓದೋರು, ಅವ್ರಿಗೆಲ್ಲ ಗೊಜ್ಜಾಗಿರ್ಬೋದು, ಇಲ್ಲ ಲೈಕ್ ಚಟ್ನಿ ಪುಡಿ, ಇಲ್ಲ ಲಂಚು, ಡಿನ್ನರ್ ಮೀಲ್ಸು, ಬ್ರೇಕ್ಫಾಸ್ಟ್ ಮೀಲ್ಸು, ಇದು ಕೂಡ ನೀವು ಮನೆಯಿಂದನೇ ಪ್ಯಾಕ್ ಮಾಡಿ ಅವ್ರಿಗೆ ಡೆಲಿವರಿ ಕೊಡೋದು, ಆ ಥರ ಕೂಡ ಇದು ಕೂಡ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು. ಸಿಟಿ ಸೈಡ್ಸ್ ಎಲ್ಲ ತುಂಬ ಇದೆ. ಇಲ್ಲ ನೀವು ಟೌನ್ ಆಗಿರ್ಬೋದು, ಇಲ್ಲ ವಿಲೇಜ್ ಆಗಿರ್ಬೋದು, ಇಲ್ಲಿದ್ದೀನಿ ಅಂತಂದರೆ ಕೂಡ ನೀವು ಲೈಕ್ ಚಟ್ನಿ ಪುಡಿ, ಸಾಂಬಾರು ಪುಡಿ, ವಾಂಗಿಬಾತ್ ಪೌಡರ್, ಈ ಥರ ಎಲ್ಲ ತುಂಬಾ ಬರುತ್ತೆ. ಅದೆಲ್ಲ ನಿಮಗೆ ಬರುತ್ತೆ ಮಾಡೋದಕ್ಕೆ ಅಂತಂದರೆ ಅದನ್ನು ಕೂಡ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಇದರಲ್ಲಿ ನೀವು ಪೋಸ್ಟ್ ಮಾಡಿದ್ರೆ ಅದು ಕೂಡ ನೀವು ಸೇಲ್ ಮಾಡ್ಬೋದು. ಅದರಲ್ಲಿ ಕೂಡ ನೀವು ಅರ್ನಿಂಗ್ಸ್ ಮಾಡ್ಬೋದು. ಅದರಲ್ಲಿ ತುಂಬ ನನಗೆ ಗೊತ್ತಿರೋಂಗೆ ತುಂಬ ಪ್ರಾಫಿಟೇಬಲ್ ಅಂತಲೇ ಹೇಳ್ಬೋದು ಆ ಒಂದು ಬಿಸ್ನೆಸ್ ಕೂಡ. ಈಗ ಬಂದು ತುಂಬಾ ಆ್ಯಪ್ಸ್ ಕೂಡ ಇದೆ ನಿಮಗೆ, ವರ್ಕ್ ಫ್ರಮ್ ಹೋಮು, ಫ್ರೀಲ್ಯಾನ್ಸ್ ಆಗಿರ್ಬೋದು, ಇಲ್ಲ ತುಂಬ ಆ್ಯಪ್ಸ್ ಇದೆ. ನೀವು ಗೂಗಲಲ್ಲಿ ಹೋಗಿ ನೋಡ್ಬೋದು, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಕೂಡ ನೀವು ಸರ್ಚ್ ಮಾಡ್ಬೋದು. ಬಿಸ್ನೆಸ್ ಅಂದರೆ ಐಡಿಯಾಸ್ ಅಂತ ನೀವು ಯೂಟ್ಯೂಬಲ್ಲಿ ಕೊಟ್ಟರೆ ನಿಮಗೆ ಅದರಲ್ಲೂ ಕೂಡ ತುಂಬಾ, ಅಂದರೆ ನಾನಿವಾಗ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ಥರ ತುಂಬ ಜನ ಎಕ್ಸ್ಪ್ಲೈನ್ ಮಾಡಿರೋದಿದೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಅದೇ ಕಂಟೆಂಟ್ನ ಇಟ್ಕೊಂಡು ಇವರೆಲ್ಲ ತುಂಬ ಜನ ಮಾಡ್ತಾ ಇರೋದು ಉಂಟು. ಸೊ ನಿಮ್ಗೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ವರ್ಕ್ಸ್ ಇರುತ್ತೆ, ನನಗೆ ಯಾವ್ದು ಸೂಟೇಬಲ್ ಆಗುತ್ತೆ. ಅದರಲ್ಲಿ ವಿತೌಟ್ ಇನ್ವೆಸ್ಟ್ಮೆಂಟ್ ಎರಡೂ ಇರುತ್ತೆ. ಸೊ ನೀವು ಅದನ್ನು ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗುತ್ತೆ ಯಾವ್ದು ನಿಮಗೆ ಅಂದರೆ ಮೊಬೈಲ್ ಇದ್ದರೂ ಕೂಡ ಯೂಸ್ ಮಾಡೋದಿರುತ್ತೆ, ಲ್ಯಾಪ್ಟಾಪಿಂದನೂ ಮಾಡೋದಿರುತ್ತೆ, ಸ್ವಲ್ಪ ಟ್ರೈನಿಂಗ್ ಕೊಡ್ತಾರೆ, ಅದು ಕೂಡ ಎಲ್ಲ ಇರುತ್ತೆ. ಸೊ ಅದು ನೀವು ಟ್ರೈ ಮಾಡ್ಬೋದು. ಈಗ ಹೊಸ್ದಾಗಿ ಬಂದಿರೋದು ಸ್ಯಾರಿ ಪ್ರೀಪ್ಲೀಟಿಂಗ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಇಲ್ಲ ಆ್ಯಕ್ಸೆಸರೀಸ್, ಥ್ರೆಡ್ಡಲ್ಲಿ ಆ್ಯಕ್ಸೆಸರೀಸ್ ಮಾಡೋದಿರ್ಬೋದು, ಇದೆಲ್ಲ ನೀವು ಯೂಟ್ಯೂಬ್ ನೋಡ್ಕೊಂಡು ಕೂಡ ಕಲ್ತ್ಕೋಬೋದು. ಕುಚ್ಚು ಹಾಕೋದಿರ್ಬೋದು. ಆ್ಯಕ್ಚುಲಾಗಿ ನಾನು ಕೂಡ ಸ್ವಲ್ಪ ಕುಚ್ಚೆಲ್ಲ ಹಾಕೋದು ಕಲ್ತ್ಕೊಂಡು ಅದರಲ್ಲಿ ಸ್ವಲ್ಪ ಅರ್ನಿಂಗ್ಸ್ ಅಂತ ಮಾಡ್ಕೊತಾ ಇದ್ದೀನಿ. ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ನಿಮಗೆ ಫ್ರೀ ಸಿಕ್ಕಿದಾಗ ಅದನ್ನು ಕೂಡ ಮಾಡಿಕೊಂಡು ನೀವು ಮಾಡ್ಕೋಬೋದು ಅಂತಂದರೆ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಲೈಕ್ ಯೂಟ್ಯೂಬ್ ನೋಡ್ಕೊಂಡು ನೀವು ಕಲ್ತ್ಕೊಬೋದು. ಅಂದರೆ ಆಚೆ ಹೋಗಿ ನಿಮಗೆ ಕಲಿಯೋಕ್ಕೆ ಟೈಮ್ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋರು ಮನೆಯಲ್ಲಿ ಯಾವಾಗ ಫ್ರೀ ಇರುತ್ತೆ ಇವಾಗ ಯೂಟ್ಯೂಬಲ್ಲಿ ಪ್ರೀಪ್ಲೀಟಿಂಗ್ ಹೇಳ್ಕೊಡೋದಿರುತ್ತೆ. ನೀವು 1 to 3 ಸ್ಯಾರೀಸ್ ಕಲ್ತ್ಕೊಂಡ್ರೆ ಅದರಲ್ಲಿ ತುಂಬ ಜನ ಕೊಡ್ತಾರೆ. ಮತ್ತು ನೀವು ಕನೆಕ್ಟ್ ಮಾಡ್ಕೋಬೋದು. ಹತ್ರ ಸುತ್ತಮುತ್ತ ನಿಮಗೆ ಪಾರ್ಲರ್ಸ್ ಇರುತ್ತೆ, ಅವ್ರ ಹತ್ರ ಆಗಿರ್ಬೋದು. ಇದು ಕೂಡ ನೀವು ಮನೆಯಿಂದನೇ ಮಾಡ್ಕೋಬೋದು. ಸ್ಯಾರಿ ಪ್ರೀಪ್ಲೀಟಿಂಗ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ನೇಲ್ ಆರ್ಟ್ ಆಗಿರ್ಬೋದು. ಇವಾಗ ತುಂಬಾ ಮತ್ತು ಇನ್ನೊಂದು ಹೊಸ್ದಾಗೆ ಇವಾಗ ಮಂಡಲ್ ಅಂತ ಬಂದಿದೆ, ಅಂದರೆ ಪೇಂಟಿಂಗ್. ಆ ಪೇಂಟಿಂಗಲ್ಲಿ ಕೂಡ ನೀವು ಕಲ್ತ್ಕೊಂಡು ಪೇಂಟಿಂಗ್ ಮಾಡಿ ಮನೆಯಲ್ಲೆಲ್ಲ ತುಂಬ ಡಿಸೈನ್ಸ್ ಹಾಕೋದು, ಇದೆಲ್ಲ ತುಂಬ ಮನೆಯಿಂದ ಮಾಡೋದು ತುಂಬಾ ಇದೆ. ಬಟ್ ಕಲ್ತ್ಕೊಳ್ಬೇಕು ಅಂತಂದರೆ ನಿಮಗೆ ಆಚೆ ಹೋಗಿ ಕಲಿಯೋ ಅವಕಾಶ ಇದೆ ಅಂದರೆ ಆಚೆ ಹೋಗಿನೂ ಕಲ್ತ್ಕೋಬೋದು, ಇಲ್ಲ ಮನೆಯಲ್ಲೇ ನೀವು ಯೂಟ್ಯೂಬ್ ನೋಡಿ ಕೂಡ ಕಲ್ತ್ಕೊಂಡು ಮಾಡ್ಕೋಬೋದು. ಇದಿಷ್ಟು ಟಾಪ್ 10 ಬಿಸ್ನೆಸ್ ಐಡಿಯಾಸ್ ನನಗೆ ಗೊತ್ತಿರೋದು ವರ್ಕ್ ಫ್ರಮ್ ಹೋಮಿಂದ ಮಾಡೋದು. ಯಾವುದೇ ಒಂದು ವುಮೆನ್ಗೆ ತುಂಬ ಆಸೆ ಇರುತ್ತೆ, ಅಂದರೆ ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಸ್ವಲ್ಪ ಅರ್ನ್ ಮಾಡಬೇಕು ಅಂತ. ಬಟ್ ಬಿಕಾಸ್ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರೆ, ಟೈಮ್ ಕೊಡೋಕ್ಕಾಗಲ್ಲ ನಮಗೆ ಅಂತಲೇ ನಾವು ಸ್ವಲ್ಪ ಟೈಮ್ ಕೊಡೋಕ್ಕಾಗಲ್ಲ ಅಂಥದ್ರಲ್ಲಿ ಆಚೆ ಹೋಗಿ ದುಡಿಯೋದು ಸ್ವಲ್ಪ ಕಷ್ಟ ಆಗಿರುತ್ತೆ. ಅಂಥವ್ರಿಗೆ ಇದು ಐಡಿಯಾಸ್ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನೊಂದು ಸಣ್ಣ ಪುಟ್ಟ ಐಡಿಯಾಸ್ನ ಹೇಳಿದ್ದೀನಿ. ಅಂದರೆ ವಿತೌಟ್ ಇನ್ವೆಸ್ಟ್ಮೆಂಟೇ ಆದಷ್ಟು ಟ್ರೈ ಮಾಡಿದ್ದೀನಿ. ವಿತ್ ಇನ್ವೆಸ್ಟ್ಮೆಂಟ್ ಅಂತಂದ್ರೂ ಕೂಡ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಕಲಿಯೋ ಅಂಥದ್ದು ನಾನೇನು ಐಡಿಯಾಸ್ ಕೊಟ್ಟಿಲ್ಲ. ಸೊ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಯಾರಿಗಾದರೂ ಯೂಸ್ ಆಗಿದ್ದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾವ ವೀಡಿಯೋಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆ ವೀಡಿಯೋಸ್ನ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.